ನಮಸ್ತೆ. ಇವತ್ತಿನ ಸೆಷನಲ್ಲಿ ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ಕೊನೆಯ ಭಾಗವನ್ನು ಡಿಸ್ಕಷನ್ ಮಾಡೋಣ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಇದು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ. ಹಾಗಾಗಿ ನಾನು 150 ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಈ ಕೊನೆಯ ಭಾಗದಲ್ಲಿ ನಾವು 30 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ನಿಮ್ಮ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ 27 ಇದೆ. ಡೋಂಟ್ ವರಿ, ಫ್ರಮ್ ಸಂಡೇ ಎಲ್ಲದನ್ನು ಕೂಡ ನಾನು ರಿವೈಸ್ ಮಾಡ್ತಾ ಹೋಗ್ತೀನಿ. ಆಲ್ಮೋಸ್ಟ್ ವಿ ಕವರ್ಡ್ ಎವ್ರಿಥಿಂಗ್. ಕೆಲವೊಬ್ಬರು ಆರ್ಟಿಕಲ್ಸ್ ಸರಿಯಾಗಿ ಅರ್ಥ ಆಗಿಲ್ಲ ಮೇಡಮ್, ಅದನ್ನು ಹೇಳಿ ಅಂತ ಹೇಳಿದ್ದೀರಾ. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆಯೇ ಎರರ್ ಜಜ್ಮೆಂಟ್, ಇದು ಮೂರನ್ನ ನಾವು ಕವರ್ ಮಾಡಿದ್ರೆ ಆ್ಯಸ್ ಐ ಪ್ರಾಮಿಸ್ಡ್ 45 ಸೆಷನ್ನು ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗೆ ನಿಮ್ಮ ಸಿಲೆಬಸ್ನ ನನಗೆ ರಿವೈಸ್ ಮಾಡೋಕ್ಕೆ 5 ಡೇಸ್ ಇಸ್ ಇನಫ್. ಸೊ ವಿಡಿಯೋನ ಬಿಗಿನಿಂದ ಎಂಡ್ ತನಕ ನೋಡಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ, ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಫಸ್ಟ್ ಕ್ವಶನ್ನ ಡಿಸ್ಕಷನ್ ಮಾಡೋಣ. ಅವ್ಯ ವಾಸ್ ಕಾಕ್ ಶೋರ್ ದಟ್ ಶಿ ವಾಸ್ ಏಬಲ್ ಟು ಡೂ ದ ಜಾಬ್ ಆಸ್ ಡಿಸೈರ್. ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಕ್ ಶೋರ್? ಕಾಕ್ ಶೋರ್ ಅಂತಂದರೆ ಬಿ ಕಾನ್ಫಿಡೆಂಟ್, ಶೋಯಿಂಗ್ ಕಾನ್ಫಿಡೆನ್ಸ್, ರೂಡ್, ಬೋಲ್ಡ್, ಫ್ರೆಶ್, ಇಷ್ಟು ಮೀನಿಂಗ್ ಕೊಡುತ್ತೆ. ಚಾಯ್ಸಸ್ ನೋಡಿ: ಡೌಟ್ಫುಲ್, ನಾಟ್ ಏಬಲ್ ಟು ಇಮ್ಯಾಜಿನ್, ಲೀಸ್ಟ್ ವರೀಡ್, ಪರ್ಫೆಕ್ಟ್ಲಿ ಕಾನ್ಫಿಡೆಂಟ್. ಸೊ ದ ಆನ್ಸರ್ ಈಸ್ ಡಿ. ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನೋಡಿ, ಯು ಆರ್ ಆಲ್ವೇಸ್ ಸೋ ಕಾಕ್ ಶೋರ್ ಅಬೌಟ್ ಎವ್ರಿಥಿಂಗ್. ನೀನು ಯಾವಾಗಲೂ ಎಲ್ಲ ವಿಷಯದ ಬಗ್ಗೆ ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀಯ ನೀನು ಅನ್ನೋ ಮೇನ್ನ ಬಳಸ್ತೀವಲ್ವಾ. ದ ರೀಸೆಂಟ್ ಫಿಲಮ್ ಸೆಕ್ಯುಲರ್ ಇಂಡಿಯಾ ಹ್ಯಾಸ್ ಟ್ರೈ ಟು ಕೀಪ್ ದ ಪಾಟ್ ಆಫ್ ಮುಸ್ಲಿಂ ವುಮೆನ್ಸ್ ಬಿಲ್ ಬಾಯ್ಲಿಂಗ್. ಬಿಲ್ ಬಾಯ್ಲಿಂಗ್ ಅಂತಂದರೆ ಏನು? ಇದೊಂದು ಇಡಿಯಮ್. ಟು ಮೇಂಟೈನ್ ಇಂಟರೆಸ್ಟ್ ಆರ್ ಟು ಕೀಪ್ ದ ಏನಂತಾರೆ ಮೊಮೆಂಟಮ್ ಆಫ್ ಸಮಥಿಂಗ್ ಗೋಯಿಂಗ್ ಅನ್ನೋ ಮೇನನ್ನ ಕೊಡುತ್ತೆ. ಇನ್ನೂ ಅರ್ಥದಲ್ಲಿ ಹೇಳಬೇಕು ಅಂತಂದರೆ, ಯಾವುದೋ ಒಂದು ವಿಷಯ ನಡೀತಿದೆ ಅಂದರೆ ಕೀಪ್ ದ ಕಾಂಟ್ರವರ್ಸಿ ಅಲೈವ್, ಏನು ನಡೀತಿದೆಯೋ ಅದು ಕಂಟಿನ್ಯೂ ಆಗುವಂಥದ್ದು ಅನ್ನೋ ಮೀನನ್ನ ಕೊಡುತ್ತೆ. ಟು ಅರ್ನ್ ಇನಫ್ ಸಪೋರ್ಟ್ ಫಾರ್ ಆಗೋದಿಲ್ಲ. ಟು ಫೋರ್ಸ್ ದ ಅಥಾರಿಟೀಸ್ ಟು ಕನ್ಸಿಡರ್ ಆಗೋದಿಲ್ಲ. ಕೀಪ್ ದ ಕಾಂಟ್ರವರ್ಸಿ ಅಲೈವ್ ಈಸ್ ದ ರೈಟ್ ಆನ್ಸರ್. ಇದರಲ್ಲಿ ನಮಗೆ ಬಾಯ್ಲ್ ಅಂತ ಬಂದಾಗ ನಮ್ಗೆ ನೆನಪಾಗಿದ್ದು ಬೇರೆ ಇನ್ನೂ ಹೆಚ್ಚು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಇದೆ. ಮೇಕ್ ಸಮ್ ಒನ್ಸ್ ಬ್ಲಡ್ ಬಾಯ್ಲ್ ಅಂತ ಅಂದರೆ ಕೋಪ ಬರ್ಸೋವಂಥದ್ದು, ರಕ್ತ ಕುದೀತಾ ಇದೆ, ಕೇಳಿದಿರಲ್ವ ಕನ್ನಡದಲ್ಲಿ. ಬಾಯ್ಲ್ ವಿತ್ ಸಮಥಿಂಗ್ ಅಂತ ಅಂದರೆ ವೆರಿ ಸ್ಟ್ರಾಂಗ್ ಫೀಲಿಂಗ್ ಆಫ್ ಆ್ಯಂಗರ್, ಬೇರೆಯವ್ರ ಮೇಲೆ ನನಗೆ ಕೋಪ. ಹಿ ವಾಸ್ ಬಾಯ್ಲಿಂಗ್ ವಿತ್ ರೇಂಜ್ ಅಂದರೆ ಅವನ ಮೇಲೆ ರಕ್ತ ಕುದೀತಾ ಇದೆ, ಅವನ ಮೇಲೆ ಏನಾದ್ರು ಮಾಡಿಬಿಡ್ತಾನೇನೋ ಅಂತ ನನಗೆ ಅನ್ನಿಸ್ತಿದೆ ಅಂತ ಬಳಸ್ತೀವಲ್ವಾ. ನೋಡಿ, ಜಸ್ಟ್ ಬಾಯ್ಲಿಂಗ್ ಅನ್ನುವಂಥದ್ರಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಇಡಿಯಮ್ ಆ್ಯಂಡ್ ಫ್ರೇಸಸ್ನ ಗಮನಿಸ್ಬಹುದಲ್ವಾ. ನೆಕ್ಸ್ಟ್ ನೋಡೋಣ. ಇನ್ ಸ್ಪೈಟ್ ಆಫ್ ದ ಎಫರ್ಟ್ಸ್ ಆಫ್ ಆಲ್ ಪೀಸ್ ಲವಿಂಗ್ ಪೀಪಲ್, ವರ್ಲ್ಡ್ ಪೀಸ್ ಈಸ್ ಸ್ಟಿಲ್ ಎ ಫಾರ್ ಕ್ರೈ. ಫಾರ್ ಕ್ರೈ ಅಂತ ಅದೊಂದು ಇಡಿಯಮ್. ಇದರ ಮೀನಿಂಗ್ ಏನಂದರೆ ಸಮಥಿಂಗ್ ಆರ್ ಸಮ್ ಒನ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಸಮಥಿಂಗ್ ಎಲ್ಸ್. ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿರೋವಂಥದ್ದು. ಫಾರ್ ಎಕ್ಸಾಂಪಲ್, ದ ಮೂವೀಸ್ ಎ ಫಾರ್ ಕ್ರೈ ಫ್ರಮ್ ದ ಬುಕ್. ಆ ಪುಸ್ತಕಕ್ಕೂ ಅದಕ್ಕೂ ಹೋಲಿಕೆನೇ ಇಲ್ಲ. ಹಿ ಈಸ್ ಎ ಫಾರ್ ಕ್ರೈ ಫ್ರಮ್ ದ ಐಡಿಯಲಿಸ್ಟಿಕ್ ಯಂಗ್ ರೈಟರ್ ಹಿ ಒನ್ಸ್ ವಾಸ್. ಯುವರ್ ಹೌಸ್ ಈಸ್ ಎ ಫಾರ್ ಕ್ರೈ ಫ್ರಮ್ ಯುವರ್ ನೈಬರ್ಸ್. ನಿಮ್ಮ ಮನೆಗಿಂತ ತುಂಬ ಡಿಫ್ರೆಂಟ್ ಆಗಿದೆ ಅನ್ನೋ ಮೀನ್ ಅದು ಕೊಡುತ್ತೆ. ಸೊ ಇಲ್ಲಿ ಚಾಯ್ಸಸ್ ಏನಿದೆ ನೋಡಿ. ಆ್ಯನ್ ಅಬ್ಸ್ಟ್ರಾಕ್ಟ್ ಐಡಿಯಲ್ ಆಗೋದಿಲ್ಲ. ಎ ಲಾಂಗ್ ವೇ ಆಫ್ ಇಸ್ ದ ಆನ್ಸರ್. ಆ್ಯಂಡ್ ಇಂಪ್ರ್ಯಾಕ್ಟಿಷಬಲ್ ಐಡಿಯಾಸ್ ಅಲ್ಲವೆಲ್ಲ ಔಟ್ ಆಫ್ ರೀಚ್. ಸೊ ಲಾಂಗ್ ವೇ ಆಫ್ ಯಾವಾಗುತ್ತೆ ಅಂತ ಗೊತ್ತಿಲ್ಲ, ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುತ್ತೆ, ಆ ರೀತಿ ಒಂದು ಮೀನನ್ನ ಕೊಡುತ್ತೆ. ನೆಕ್ಸ್ಟ್ ನೋಡೋಣ. ಒನ್ ಶುಡ್ ಬಿ ಪ್ರಿಪೇರ್ಡ್ ಟು ಗೆಟ್ ಎ ಬೋಲ್ಡ್ ಫ್ರಮ್ ದ ಬ್ಲೂ ಇನ್ ಲೈಫ್ ಬಟ್ ಶುಡ್ ನಾಟ್ ಗೆಟ್ ಅನರ್ವ್ಡ್ ಬೈ ದೆಮ್. ಸೊ ಚಾಯ್ಸಸ್ ಏನಿದೆ ನೋಡಿ. ಸ್ಯಾಡ್ ಎಕ್ಸ್ಪೀರಿಯನ್ಸ್, ಅನ್ಎಕ್ಸ್ಪೆಕ್ಟೆಡ್ ಲಾಸ್, ಹಾಗೆಯೇ ಸಡನ್ ಶಾಕ್, ಡಿಪ್ರಿಸಿಯೇಷನ್. ಆ್ಯಕ್ಚುಲಿ ಇದ್ರ ಮೇನಿಂಗ್ ಏನು ಅಂತಂದರೆ ಸಡನ್ನಾಗಿ ಸರ್ಪ್ರೈಸ್ ಅಂತ, ಎ ಕಂಪ್ಲೀಟ್ ಸರ್ಪ್ರೈಸ್, ಸಡನ್ ಸರ್ಪ್ರೈಸ್ ಅನ್ನೋವಂಥ ಮೀನನ್ನ ಕೊಡುತ್ತೆ. ಸ್ಯಾಡ್ ಎಕ್ಸ್ಪೀರಿಯನ್ಸ್, ಅನ್ಎಕ್ಸ್ಪೆಕ್ಟೆಡ್ ಲಾಸ್ ಅಲ್ಲ, ಸಡನ್ ಶಾಕ್ ಇಸ್ ದ ರೈಟ್ ಆನ್ಸರ್. ಒನ್ ಶುಡ್ ಬಿ ಪ್ರಿಪೇರ್ಡ್ ಟು ಗೆಟ್ ಎ ಬೋಲ್ಡ್ ಫ್ರಮ್ ದ ಬ್ಲೂ ಇನ್ ಲೈಫ್. ಸಡನ್ ಶಾಕ್ ಅಥವಾ ಒಂದು ಸರ್ಪ್ರೈಸನ್ನು ತಗೊಳ್ಳೋದಕ್ಕೆ ಅವರು ರೆಡಿಯಾಗಿರಬೇಕು, ಬಟ್ ಅದರಿಂದ ಅವರು ಹೆದರ್ಕೋಬಾರ್ದು ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ಹಿ ಹ್ಯಾಸ್ ರೀಚ್ಡ್ ಪ್ರೆಸೆಂಟ್ ಪೊಸಿಷನ್ ಇನ್ ಹಿಸ್ ಜಾಬ್ ಥ್ರೋ ಎಲ್ಬೋ ಗ್ರೇಸ್. ಎಲ್ಬೋ ಗ್ರೇಸ್ ಅಂತಂದರೆ ಹಾರ್ಡ್ ವರ್ಕ್ ಅನ್ನುವಂತಹ ಮೀನಿನ ಅದು ಕೊಡುತ್ತೆ. ಕಷ್ಟಪಟ್ಟು ಒಂದು ಕೆಲಸಕ್ಕೆ ಬರುವಂಥದ್ದು. ಚಾಯ್ಸಸ್ ಏನಿದೆ ನೋಡಿ. ಹಿಸ್ ಪರ್ಸಿಸ್ಟೆಂಟ್ ಫೈಟಿಂಗ್ ಅಲ್ಲ, ಎ ಗುಡ್ ಕನೆಕ್ಷನ್ಸ್ ಅಲ್ಲ, ಫ್ಲ್ಯಾಟ್ರಿಂಗ್ ಹಿಸ್ ಸುಪೀರಿಯರ್ಸ್ ಅಲ್ಲ, ಹಿಸ್ ಹಾರ್ಡ್ ವರ್ಕ್. ಥ್ರೋ ಎಲ್ಬೋ ಗ್ರೇಸ್ ಅಂತಂದರೆ ಕಷ್ಟಪಟ್ಟು ಬರುವಂಥದ್ದು, ಹಾರ್ಡ್ ವರ್ಕರ್ ಅನ್ನೋ ಮೀನನ್ನ ಕೊಡುತ್ತೆ. 6th one ನೋಡಿ. Satish kicked the bucket last evening and his friends came to know about it very late. Kick the bucket ಅಂತಂದರೆ ಡೆಡ್, ನೋ ಮೋರ್ ಅನ್ನೋ ಮೀನನ್ನ ಕೊಡುತ್ತೆ. ಚಾಯ್ಸಸ್ ನೋಡಿ. met with an accident, was badly injured, quarreled, died.
So the answer is D. Satish died last evening and his friends came to know about it very late. ಸೊ ಕಿಕ್ ದ ಬಕೆಟ್ ಅಂತ ಅಂದರೆ ಡೆಡ್, ತೀರೋಗಿದ್ದಾರೆ ಅನ್ನೋ ಮೀನನ್ನ ಕೊಡುತ್ತೆ. He has been working on and off for several years on this research project. ಆನ್ ಆ್ಯಂಡ್ ಆಫ್ ಅಂತಂದರೆ ಸಮಥಿಂಗ್ ಒನ್ಸ್ ಇನ್ ಎ ವೈಲ್ ಆರ್ ಅಕೇಶನಲಿ, ಅಪರೂಪಕ್ಕೆ ಅನ್ನೋ ಮೀನನ್ನ ಕೊಡುತ್ತೆ. ಚಾಯ್ಸಸ್ ನೋಡಿ: at intervals, continuously, rarely, painstakingly. ಸೊ ದ ಆನ್ಸರ್ ಹಿಯರ್, ಅದಕ್ಕೆ ಸೆಂಟೆನ್ಸಿಗೆ ಕನೆಕ್ಟ್ ಮಾಡಿದಾಗ ಆ್ಯಂಡ್ ಇಂಟರ್ವಲ್ಸ್, ಅಪರೂಪಕ್ಕೆ ಅನ್ನೋ ಮೀನನ್ನ ತಗೋಬೋದು. He was the king who ruled his subjects with a high hand. ಹೈ ಹ್ಯಾಂಡ್ ಅಂತಂದರೆ ಆ್ಯರೋಗೆನ್ಸಿ ಅಥವಾ ಒಪ್ರೆಸಿವ್ಲಿ, ಬೇರೆಯವ್ರನ್ನ ಒಂದು ಹೇರಿ ಅವರನ್ನು ನಾವು ಕಂಟ್ರೋಲಿಗೆ ತೊಗೊಳ್ಳೋ ಅಂಥದ್ದು. ಚಾಯ್ಸಸ್ ನೋಡಿ: ಒಪ್ರೆಸಿವ್ಲಿ, ಕೈಂಡ್ಲಿ, ಕನ್ವೀನಿಯೆಂಟ್ಲಿ, ಸಿಂಪಥೆಟಿಕಲಿ. ಸೊ ದ ಆನ್ಸರ್ ಈಸ್ ಎ. He took to heart the death of his wife as he was very much attached to her. ಇಲ್ಲಿ took to heart ಅಂತ ಅಂದರೆ ಎರಡು ಮೀನಿಂಗ್ ತಗೋಬೋದು. ಥಿಂಕ್ ಸೀರಿಯಸ್ಲಿ ಅಬೌಟ್ ಸಮ್ ಒನ್, ಒಬ್ಬರ ಬಗ್ಗೆ ನಾವು ತುಂಬ ಸೀರಿಯಸ್ ಆಗಿ ತೊಗೊಳ್ಳೋ ಅಂಥದ್ದು. ಡೀಪ್ಲಿ ಅಫೆಕ್ಟೆಡ್ ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ಸೊ ಇಲ್ಲಿ ಚಾಯ್ಸ್ ಏನಿದೆ ನೋಡಿ: ಈ ಶಾಕ್ಡ್ ಬೈ, ವಾಸ್ ರ್ಯೂನ್ಡ್ ಬೈ, ವಾಸ್ ಡೀಪ್ಲಿ ಅಫೆಕ್ಟೆಡ್ ಬೈ, 50 ವಾಸ್ ಕಂಡೋಲ್ಡ್. ಸೊ ಆನ್ಸರ್ ಈಸ್ ಸಿ. ಇನ್ನೂ ಒಳ್ಳೆ ಎಕ್ಸಾಂಪಲ್ ತೊಗೋಬೋದು ಅಂತಂದರೆ, ಹಿ ಟುಕ್ ಟು ಹಿಸ್ ಹಾರ್ಟ್ ಹಿಸ್ ಫಾದರ್ಸ್ ಅಡ್ವೈಸ್. ಅವ್ರ ತಂದೆ ಹೇಳಿದ ಮಾತುಗಳನ್ನು ಅವನು ತುಂಬ ಸೀರಿಯಸ್ ಆಗಿ ತಗೊಂಡ, ಅಥವಾ ಈ ಥಿಂಕ್ ಸೀರಿಯಸ್ಲಿ, ಸೀರಿಯಸ್ ಆಗಿ ಯೋಚನೆ ಅದನ್ನು ಮಾಡ್ದ ಅನ್ನೋ ಮೀನು ಕೂಡ ತಗೋಬೋದು. ಆ್ಯಸ್ ಅವರ್ ಆರ್ಮಿ ಅಟ್ಯಾಕ್ಟ್ ದ ಎನಿಮಿ ರಿಟ್ರೇಡ್ ಪಿಲ್ಮಿಲ್. ಏನದು ಪಿಲ್ಮಿಲ್? ಪಿಲ್ಮಿಲ್ ಅಂತ ಅಂದರೆ ಇನ್ ಎ ಕನ್ಫ್ಯೂಸ್ಡ್ ಆ್ಯಂಡ್ ಹರೀಡ್ ವೇ, ಅಥವಾ ಕನ್ಫ್ಯೂಷನ್ ಅಂತಲೇ ನಾವು ಅನ್ಕೋಬೋದು. ಚಾಯ್ಸಸ್ ನೋಡಿ: ಹರೀಡ್ಲಿ, ಇನ್ ಎ ಡಿಸಾರ್ಡರ್ಲಿ ಮ್ಯಾನರ್, ಇನ್ ಎ ಹೀಪ್, ವಿತೌಟ್ ಎ ಲೀಸ್ಟ್ ಥಾಟ್. ಇಲ್ಲಿ ಆನ್ಸರ್ ಏನು? ಡಿಸಾರ್ಡರ್ಲಿ ಮ್ಯಾನರ್ ಅಂದರೆ ಕನ್ಫ್ಯೂಷನ್ ಮ್ಯಾನರ್. ಆ್ಯಸ್ ಅವರ್ ಆರ್ಮಿ ಅಟ್ಯಾಕ್ಡ್ ದ ಎನಿಮಿ ರಿಟ್ರೀಟೆಡ್ ಇನ್ ಎ ಡಿಸಾರ್ಡರ್ ಮ್ಯಾನರ್. ತುಂಬ ಕನ್ಫ್ಯೂಷನ್ ಆಯಿತು ಅದಕ್ಕೆ ಅನ್ನೋ ಮೀನಿನ ಅದು ಕೊಡುತ್ತೆ. ಇನ್ ದ ಆರ್ಗನೈಸ್ಡ್ ಸೊಸೈಟಿ ಆಫ್ ಟುಡೇ, ನೋ ಇಂಡಿವಿಜುವಲ್ ಆರ್ ನೇಷನ್ ಕ್ಯಾನ್ ಪ್ಲಫ್ ಎ ಲೋನ್ಲಿ ಫ್ಯಾಡ್. ಏನು ಹೀಗಂತ ಅಂದರೆ, ಟು ಡೂ ಸಮಥಿಂಗ್ ಬೈ ಯುವರ್ ಸೆಲ್ಫ್, ನಿಮಗೆ ನೀವೇ ಆ ಕೆಲಸವನ್ನು ಮಾಡ್ಕೊಳ್ಳೋದು, ಅಥವಾ ವಿತೌಟ್ ಎನಿಬಡೀಸ್ ಹೆಲ್ಪ್ ಫ್ರಮ್ ಹೆಲ್ಪ್, ಬೇರೆಯವ್ರ ಹತ್ರ ನೀವು ಯಾವುದೇ ಹೆಲ್ಪ್ನ ತಗೊಳ್ದೇ ಕೆಲಸ ಮಾಡೋವಂಥದ್ದು. ಸೊ ಆರ್ಗನೈಸೇಷನ್ನು ಇವತ್ತು ಇಂಡಿವಿಜುವಲ್ ಆಗಿ ಅದನ್ನು ಮಾಡಿದೆ. ಯಾಕೆ ಅಂತಂದರೆ ಅದ್ಯಾರ್ದು ಸಹಾಯವನ್ನು ತಗೊಳ್ದೇ ಮುಂದೆ ಬಂದಿದೆ ಅನ್ನೋದನ್ನು ನಾವು ರೆಪ್ರೆಸೆಂಟ್ ಮಾಡಬೇಕು. ರಿಮೈನ್ ಅನ್ಅಫೆಕ್ಟೆಡ್, ಡೂ ವಿತೌಟ್ ದ ಹೆಲ್ಪ್ ಆಫ್ ಅದರ್ಸ್, ಸರ್ವೈವ್ ಇನ್ ಐಸೋಲೇಷನ್, ರಿಮೈನ್ ನಾನ್ ಅಲೈಡ್. ಸೊ ದ ಆನ್ಸರ್ ಈಸ್ ಬಿ. ದ ಆನ್ಸರ್ ಈಸ್ ಬಿ. ಯಾಕಂದರೆ ನಾನು ಯಾರ ಹತ್ರನೂ ಹೆಲ್ಪ್ನ ತಗೊಳ್ದೇ ಕೆಲಸವನ್ನು ಮಾಡಿದ್ದೀನಿ. ಟು ಡೂ ವಿತೌಟ್ ದ ಹೆಲ್ಪ್ ಆಫ್ ಅದರ್ಸ್. ನೆಕ್ಸ್ಟ್ ನೋಡೋಣ. ಹಿ ಈಸ್ ಎ ಗ್ರೇಟ್ ಹ್ಯಾಂಡ್ ಅಟ್ ಆರ್ಗನೈಸಿಂಗ್ ಪಬ್ಲಿಕ್ ಮೀಟಿಂಗ್. ಈಸ್ ಎ ಗ್ರೇಟ್ ಹ್ಯಾಂಡ್ ಅಂತ ಅಂದರೆ ಎಕ್ಸ್ಪರ್ಟ್ ಅನ್ನೋ ಮೀನನ್ನ ಕೊಡುತ್ತೆ. ಚಾಯ್ಸಸ್ ನೋಡಿ: ವೆರಿ ಫಾಂಡ್ ಆಫ್, ಅಕಸ್ಟಮ್ಡ್, ಎಕ್ಸ್ಪರ್ಟ್ ಎಟ್, ವೆಲ್ ಕ್ವಾಲಿಫೈಡ್ ಫಾರ್. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? ಎಕ್ಸ್ಪರ್ಟ್. ಹಿ ಈಸ್ ಎಕ್ಸ್ಪರ್ಟ್ ಎಟ್ ಆರ್ಗನೈಸಿಂಗ್ ಪಬ್ಲಿಕ್ ಮೀಟಿಂಗ್. With the existing manager, the future of the company is in doldrums. Is in doldrums ಅಂತಂದರೆ ಲ್ಯಾಕ್ ಆಫ್ ಎನರ್ಜಿ ಅಂತ ತಗೋಬೋದು. ಎ ಪೀರಿಯಡ್ ಆಫ್ ಟೈಮ್ ವೆನ್ ಸಮ್ವನ್ ಈಸ್ ಫೀಲಿಂಗ್ ಬ್ಯಾಡ್, ಇವ್ರ ಟೈಮಲ್ಲಿ ಅಂತ ಒಳ್ಳೆಯದೇನು ಆಗೋದಿಲ್ಲ ಅಂತ ಹೇಳ್ತೀವಲ್ಲ, ಅನ್ಸರ್ಟನಿಟಿನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಚಾಯ್ಸಸ್ ನೋಡಿ: ಡಲ್, ಬ್ರೈಟ್, ಅನ್ಸರ್ಟನ್, ಸೆಕ್ಯೂರ್. ಆನ್ಸರ್ ಅನ್ಸರ್ಟನ್. ಅದಕ್ಕೆ ಆಪೋಸಿಟ್ ವರ್ಡ್ ಸೆಕ್ಯೂರ್. ನಾನಿಲ್ಲ ತುಂಬ ಕಂಪ್ನಿ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಿಲ್ಲ, ಲ್ಯಾಕ್ ಆಫ್ ಎನರ್ಜಿ ಅಂತ ಅಷ್ಟು ಚೆನ್ನಾಗಿ ನಡೆಯಲ್ಲ ಅನ್ಬೇಕಾದ್ರೆ ನಾವು ಇನ್ ಡೋಲ್ಡ್ರಮ್ಸ್ ಅನ್ನೋ ವರ್ಡನ್ನು ಬಳಸ್ತೀವಿ. ಹಿ ವೆಂಟ್ ಔಟ್ ಆಫ್ ಹಿಸ್ ವೇ ಟು ಸಪೋರ್ಟ್ ಮೈ ಕ್ಯಾಂಡಿಡೇಟ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜರ್. ಔಟ್ ಆಫ್ ದ ವೇ ಅಂತ ಅಂದರೆ ಟ್ರೈ ಟು ಬಿ ಹಾರ್ಡ್, ವೆರಿ ಹಾರ್ಡ್ ಟು ಡೂ ಸಮಥಿಂಗ್, ಏನೂ ನಾವು ಮಾಡೋದ್ರಲ್ಲಿ ನಿಮ್ಮ ಎಫರ್ಟನ್ನು ಹಾಕುವಂಥದ್ದು. ಟುಕ್ ಸ್ಪೆಷಲ್ ಟ್ರಬಲ್, ವಾಸ್ ಡಿಟರ್ಮೈನ್ಡ್, ಅಗ್ರೀಡ್ ಹೋಲ್ ಹಾರ್ಟೆಡ್ಲಿ, ವಾಸ್ ಹೆಸಿಟೇಟಿಂಗ್. ಆನ್ಸರ್ ಟುಕ್ ಸ್ಪೆಷಲ್ ಟ್ರಬಲ್. ನಾನು ಹೇಳಿದ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡೋದಕ್ಕೆ ತುಂಬ ಎಕ್ಸ್ಟ್ರಾ ವರ್ಕ್ ಮಾಡಿದ್ರು ಅನ್ನೋ ಮೀನಿಂಗ್ನ ಇದು ಕೊಡುತ್ತೆ. ನೆಕ್ಸ್ಟ್ ನೋಡೋಣ. ಹಿ ಹ್ಯಾಸ್ ಸ್ಟೋಲನ್ ಎ ಮಾರ್ಚ್ ಆನ್ ಹಿಸ್ ರೈವಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟೋಲನ್ ಎ ಮಾರ್ಚ್? ಹಾಗಂತಂದರೆ ಗೇನ್ ಆ್ಯನ್ ಅಡ್ವೆಂಚರ್ ಓವರ್ ಸಮ್ ಒನ್ ಬೈ ಆ್ಯಕ್ಟಿಂಗ್ ಬಿಫೋರ್ ದೇ ಡೂ. ಅವ್ರ ಎದುರುಗಡೆ ನಾವು
ಆ್ಯಕ್ಟ್ ಮಾಡೋವಂಥದ್ದು. ಈಗ ನಮಗೆ ರೈವಲ್ ಯಾರೋ ಇರ್ತಾರೆ, ನಮ್ಗೆ ಅವ್ರು ಕಂಡ್ರೆ ಆಗ್ತಾ ಇರೋದಿಲ್ಲ ಅಂತ ಅಂದ್ಕೊಳ್ಳಿ, ಅವರ ಅಡ್ವಾಂಟೇಜಸ್ನ ತಗೊಂಡು ನಾವೇನು ಸಾಧನೆ ಮಾಡ್ತಿದ್ದೀವಿ ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ಚಾಯ್ಸಸ್ ನೋಡಿ, ಡಿಫೀಟೆಡ್, pushed back, gained an advantage, deceived, gain an advantages. ನಮ್ಮ ರೈವಲರಿ ಹತ್ರನೇ ನಾವು ಏನೊಂದು ಅಡ್ವಾಂಟೇಜಸ್ನ ತಗೊಳ್ಳೋವಂಥದ್ದು. ಹಿಸ್ ವಿಸಿಟ್ ಟು ಫ್ರಾನ್ಸ್ ಪ್ರೂವ್ಡ್ ಟು ಡಮ್ ಅಥವಾ ಡ್ಯಾಮ್ ಸ್ಕ್ವೇಬ್. ವಾಟ್ ಈಸ್ ದ ಮೀನಿಂಗ್ ಆಫ್ ಡ್ಯಾಮ್ ಸ್ಕ್ವೇಬ್? ಹಾಗಂತ ಅಂದರೆ ಆ್ಯನ್ ಅಟ್ಟರ್ ಫೇಲ್ಯೂರ್, ದೊಡ್ಡದಾಗಿ ಫೇಲ್ಯೂರ್ ಆಗುವಂಥದ್ದು. ಎ ಸಿಚುಯೇಷನ್ ಆರ್ ಈವೆಂಟ್ ವಿಚ್ ಈಸ್ ಮಚ್ ಲೆಸ್ ಇಂಪ್ರೆಸಿವ್ ಆಗಿರಲಿಲ್ಲ ಅನ್ಬೇಕಾದ್ರೂ ಕೂಡ ನಾವು ಇದನ್ನು ಬಳಸ್ತೀವಿ. ಚಾಯ್ಸ್ ನೋಡಿ, ಎ ಗ್ರೇಟ್ ಸಕ್ಸಸ್, ಎ ಸರ್ಟನ್ ರೈಸರ್, ಆ್ಯನ್ ಅಟ್ಟರ್ ಫೇಲ್ಯೂರ್, ಎ ಟ್ರೂ. ಸೊ ದ ಆನ್ಸರ್ ಈಸ್ ಬಿ, ಆ್ಯನ್ ಅಟ್ಟರ್ failure. The man should, if possible, steer clear of money lenders. What is the meaning of steer clear ಅಂತಂದರೆ ಕೀಪ್ ಅವೇ ಫ್ರಮ್, ಸ್ವಲ್ಪ ಹುಷಾರಾಗಿರಬೇಕು, ಅವಾಯ್ಡ್ ಮಾಡಬೇಕು ಅನ್ನೋ ಮೀನಿಂಗ್ನ ಕೊಡುತ್ತೆ. ಸೊ ಚಾಯ್ಸಸ್ ಏನಿದೆ ನೋಡಿ, ಹೇಟ್, ಅವಾಯ್ಡ್, ಡಿಸ್ಲೈಕ್, ರನ್ ಅವೇ. ಸೊ ದ ಆನ್ಸರ್ ಈಸ್ ಅವಾಯ್ಡ್. ದೋ he has a lot of money, yet all his plans are built upon sand. ವಾಟ್ ಈಸ್ ದ ಮೀನಿಂಗ್ ಆಫ್ ಬಿಲ್ಡ್ ಅಪಾನ್ ಸ್ಯಾಂಡ್? ಹಾಗಂತ ಅಂದರೆ ಸಮಥಿಂಗ್ ಈಸ್ ಟು ಬಿಲ್ಡ್ ಆನ್ ಆ್ಯನ್ ಅನ್ಸ್ಟೇಬಲ್ ಥಿಂಗ್, ಅದು ಅನ್ಸ್ಟೇಬಲ್ ಅಂತ ಕರಿಬೋದು, ಅನ್ಸ್ಟೇಬಲ್ ಫೌಂಡೇಶನ್, ಆ್ಯಂಡ್ ಇಟ್ ಈಸ್ ಲೈಕ್ ಎ ಫೇಲ್ ಆಗುತ್ತೆ, ಅದು ಯಾವತ್ತೂ ಕೂಡ ವರ್ಕ್ ಆಗೋದಿಲ್ಲ ಅನ್ನೋ ಮೀನಿಂಗ್ನ ಕೊಡುತ್ತೆ. ಚಾಯ್ಸಸ್ ಏನಿದೆ ನೋಡಿ, ಬೇಸ್ಡ್ ಆನ್ ಇನ್ಎಕ್ಸ್ಪೀರಿಯನ್ಸ್, ರೆಸ್ಟಿಂಗ್ ಆನ್ ಇಮ್ಮೆಚ್ಯೂರ್ ಐಡಿಯಾಸ್, ರೆಸ್ಟಿಂಗ್ ಆನ್ ಚೀಪ್ ಮೆಟೀರಿಯಲ್, ಎಸ್ಟಾಬ್ಲಿಷ್ಡ್ ಆನ್ ಇನ್ಸೆಕ್ಯೂರ್ ಫೌಂಡೇಶನ್. ಇಲ್ಲಿ ಇಮ್ಮೆಚ್ಯೂರ್ ಐಡಿಯಾಸ್, ನೀನು ಹಣ ಎಷ್ಟು ಆಗ್ತಿದೆಯಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಇನ್ಮೆಚ್ಯೂರ್ ಐಡಿಯಾಸ್ ಇದ್ದಾಗ ಅಲ್ಲಿ ಯಾವುದೂ ಕೂಡ ವರ್ಕ್ ಆಗಲ್ಲ ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ. ನೆಕ್ಸ್ಟ್ ನೋಡೋಣ. ದ ಕಲ್ಪ್ರಿಟ್ ವಾಸ್ ಬ್ರಾಟ್ ಎ ಬುಕ್. ಕಲ್ಪ್ರಿಟ್ ವಾಸ್ ಬ್ರಾಟ್ ಎ ಬುಕ್ ಅಂತಂದರೆ ಈ ಶುಡ್ ಬಿ ಪನಿಷ್ಡ್ ಅನ್ನೋ ಮೀನಿಂಗ್ನ ಕೊಡುತ್ತೆ. ಕಲ್ಪ್ರಿಟ್ ಶುಡ್ ಬಿ ಪನಿಷ್ಡ್. ಸೊ ದ ಆನ್ಸರ್ ಮೇಡ್ ಟು ಸ್ವೇರ್, ಅರೆಸ್ಟೆಡ್, ಪನಿಷ್ಡ್, ಬೀಟನ್. ಆನ್ಸರ್ ಈಸ್ ಬಿ. ನೆಕ್ಸ್ಟ್ ನೋಡೋಣ. ಹಿ ಸ್ಟಕ್ ಟು ಹಿಸ್ ಗನ್ಸ್ ಈವನ್ ಇನ್ ದ ಫೇಸ್ ಆಫ್ ಸ್ಟಿಫ್ ಅಪೋಸಿಷನ್. ಸೊ ಸ್ಟಕ್ ಟು ಹಿಸ್ ಗನ್ ಅಂತ ಅಂದರೆ ಒಬ್ಬ ವ್ಯಕ್ತಿ ಟು ಕಂಟಿನ್ಯೂ ಟು ಹೋಲ್ಡ್ ಆನ್ ಒನ್ಸ್ ಬಿಲೀಫ್, ತನ್ನ ನಂಬಿಕೆನ ತಾನೇ ಇಟ್ಕೊಳ್ಳೋವಂಥದ್ದು. ಈವನ್ ಅದರ್ ಡಿಸಗ್ರಿ ಆರ್ ಟ್ರೈ ಟು ಕನ್ವಿನ್ಸ್, ಯಾರೊಬ್ಬರು ನಿಮ್ಮ ಮಾತುಗಳನ್ನ ಒಪ್ಪದೇ ಇರ್ಬೋದು, ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ಬಂದರೂ ಕೂಡ ನೀವು ನಿಮ್ಮ ವಿಚಾರಗಳಿಗೇ ಇರೋವಂಥದ್ದು, ಬೇರೆಯವ್ರ ವಿಚಾರನ ಆಲಿಸದೇ ಇರೋವಂಥದ್ದು. ಚಾಯ್ಸ್ ನೋಡಿ, clung to his weapon, kept arguing, followed the chosen path, held on against attack or argument. ಅಟ್ಯಾಕ್ ಇರ್ಬೋದು, ಆರ್ಗ್ಯುಮೆಂಟ್ ಇರ್ಬೋದು, ಅದಕ್ಕೆ ನೀವು ಏನಾಗಿರಬೇಕು, ಪರ್ಫೆಕ್ಟ್ ಆಗಿರೋದು ಅನ್ನೋ ಮೀನಿಂಗ್ನ ಕೊಡುತ್ತೆ. ಬಟ್ ಇಲ್ಲಿ ಆನ್ಸರ್ ಡಿ ಅಲ್ಲ, ಇಲ್ಲಿ ಆನ್ಸರ್ ಫಾಲೋಡ್ ದ ಚೂಸನ್ ಪಾತ್. ನೀವೇನನ್ನ ಚೂಸ್ ಮಾಡಿರ್ತೀರೋ ಅದಕ್ಕೆ ನೀವು ಬಿಲೀವ್, ಅಲ್ಲೇ ಇರೋವಂಥದ್ದು. ಇನ್ನೊಂದು ಚಾಯ್ಸ್ ಹೇಳಬೇಕು ಅಂದರೆ, ಮೈ ಪೇರೆಂಟ್ ಡಿಡ್ ವಾಂಟ್ ಮೀ ಟು ಡೂ ಆ್ಯಕ್ಟಿಂಗ್ ಬಟ್ ಐ ಸ್ಟಕ್ ಟು ಮೈ ಗನ್ಸ್. ನನ್ನ ಅಪ್ಪ ಅಮ್ಮಗೆ ನನ್ನ ಆ್ಯಕ್ಟ್ ಮಾಡೋದು ಇಷ್ಟ ಇಲ್ಲ, ಅದನ್ನು ನಾನು ನನ್ನ ಚೂಸನ್ ಪಾತಲ್ಲೇ ಇದ್ದೆ ಅನ್ನೋ ಮೀನಿಂಗ್ನ ಕೊಡುತ್ತೆ. ನೆಕ್ಸ್ಟ್ ನೋಡೋಣ. ಇಟ್ ವಾಸ್ ಸಚ್ ಎ ಸ್ಟ್ರೇಂಜ್ ಅಫೇರ್ ದಟ್ ಐ ಕುಡ್ ನಾಟ್ ಮೇಕ್ ಹೆಡ್ ಆರ್ ಟೇಲ್ ಆಫ್ ಇಟ್. ಸೊ ಹೆಡ್ ಆರ್ ಟೇಲ್ ಏನು ಮೀನಿಂಗ್ನ ಕೊಡುತ್ತೆ? ಇದೊಂದು ಇನ್ಫಾರ್ಮಲ್ ಎಕ್ಸ್ಪ್ರೆಷನ್, ಅಂದರೆ ಫಾರ್ಮಲ್ ಆಗಿದ್ದು ನಾವು ಬಳಸೋದಿಲ್ಲ. ಹಾಗಂತಂದರೆ ಯು ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಬಿಕಾಸ್ ಇಟ್ ಈಸ್ ಅನ್ಕ್ಲಿಯರ್, ಅದು ಅನ್ಕ್ಲಿಯರ್ ಆಗಿರೋವಂಥದ್ದು ಅನ್ನೋ ಮೀನನ್ನ ಕೊಡುತ್ತೆ. ಸೊ ಇಲ್ಲಿ ಚಾಯ್ಸಸ್ ಏನಿದೆ ನೋಡಿ, ಫೇಸ್ ಇಟ್, ಟಾಲರೇಟ್ ಇಟ್, ರಿಮೆಂಬರ್ ಇಟ್, ಅಂಡರ್ಸ್ಟ್ಯಾಂಡ್ ಇಟ್. ಇಲ್ಲಿ ಕುಡ್ ನಾಟ್ ಮೇಕ್ ಅನ್ನೋ ವರ್ಡ್ ಇದೆ, ಸೊ ಹಾಗಾಗಿ ಇದು ಅಂಡರ್ಸ್ಟ್ಯಾಂಡ್ ಇಟ್. ಐ ಕುಡ್ ಮೇಕ್ ಹೆಡ್ ಆರ್ ಟೇಲ್ ಆಫ್ ಇಟ್ ಅಂತ ಅಂದರೆ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ ನಾನು ಹೇಳಬಹುದಿತ್ತು. ಫಾರ್ ಎಕ್ಸಾಂಪಲ್, ಐ ಕುಡ್ ಮೇಕ್ ಹೆಡ್ಸ್ ಆರ್ ಟೇಲ್ ಆಫ್ ಹಿಸ್ ರಿಯಾಕ್ಷನ್ಸ್. ಅವನ ಮಾತುಗಳಿಂದ ನಾನು ಒಂದು ಸ್ವಲ್ಪ ವಿಷಯಗಳನ್ನು ಅರ್ಥ ಮಾಡ್ಕೊಂಡು ಬಲ್ಲೆ. ಇಲ್ಲಿ ಕುಡ್ ನಾಟ್ ಇರೋದ್ರಿಂದ ನಾನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಮೀನಿಂಗ್ನ ಕೊಡುತ್ತೆ. ಇನ್ ದೀಸ್ ಡೇಸ್ ಆಫ್ ರೈಸಿಂಗ್ ಪ್ರೈಸಸ್ ವಿ ಆರ್ ಪೇಯಿಂಗ್ ಥ್ರೋ ಅವರ್ ನೋಸಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಥ್ರೋ ಅವರ್ ನೋಸಸ್? ಹಾಗಂತ ಅಂದರೆ ಇವತ್ತಿನ ದಿನಗಳಲ್ಲಿ ಅಂದರೆ ಎಲ್ಲ ಇದನ್ನು ನೋಡಿದ್ರೆ ಏನಿಸ್ತಾ ಇದೆ ನನಗೆ ಅಂತಂದರೆ, ಸಮ್ವೇರ್ ನಾವು ಪೇಯಿಂಗ್ ಆ್ಯನ್ ಅನ್ನೆಸೆಸರಿ ಹೈ ಪ್ರೈಸ್, ಅತಿ ಹೆಚ್ಚು ಅಮೌಂಟನ್ನು ಕೊಡ್ತಾ ಇದ್ದೀನಿ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಚಾಯ್ಸಸ್ ನೋಡಿ, ಪೇಯಿಂಗ್ ಡಿಯರ್ಲಿ, ರೆಡ್ಯೂಸಿಂಗ್ ಅವರ್ ಪರ್ಚೇಸ್, ಬೈಯಿಂಗ್ ಆನ್ ಕ್ರೆಡಿಟ್, ಪೇಯಿಂಗ್ ಇನ್ ಇನ್ಸ್ಟಾಲ್ಮೆಂಟ್. ಸೊ ಆನ್ಸರ್ ಈಸ್ ಪೇಯಿಂಗ್ ಡೈರೆಕ್ಟ್ಲಿ. ಇನ್ನೂ ತುಂಬ ಸಿಂಪಲಾಗಿ ಹೇಳ್ಬೇಕಂದ್ರೆ, ಸಿಮಿಲರ್ ಐಡಿಯಾಸ್ ಅಂದರೆ ಇದೇ ಥರದ್ದು ಇನ್ನೊಂದು ಇಡಿಯಮ್ ಇದೆ,
ಕಾಸ್ಟ್ ಆ್ಯನ್ ಆರ್ಮ್ಸ್ ಆ್ಯಂಡ್ ಎ ಲೆಗ್ ಅಂತ, ಅಂದರೆ ಪೇ ಟು ಮಚ್ ಅನ್ನೋ ಮೀನನ್ನ ಕೊಡುತ್ತೆ. ಐ ಪೇಡ್ ಥ್ರೋ ದ ನೋಸ್ ಟು ಗೆಟ್ ದ ಕಾರ್ ಫಿಕ್ಸ್ಡ್. ಕಾರ್ ಬೇಕಿತ್ತು, ಅದಕ್ಕೋಸ್ಕರ ನಾನು ಹೆಚ್ಚು ಅಮೌಂಟನ್ನು ಕೊಟ್ಟು ಬುಕ್ ಮಾಡಿದೆ ಅನ್ನೋ ಮೀನಿಂಗ್ನ ಕೂಡ ತಗೋಬೋದಲ್ವಾ. ನೆಕ್ಸ್ಟ್ ನೋಡೋಣ. ಹಿ ಕೇಮ್ ಟು ಮೀಟ್ ಮೀ ವೆನ್ ಐ ವಾಸ್ ಇನ್ ಮೈ ಡಮ್ಸ್. ಅವ್ರು ನನ್ನ ಯಾವಾಗ ಬಂದು ಭೇಟಿಯಾಗಿ ಬಂದರು ಅಂದರೆ ಇನ್ ಮೈ ಡಮ್ಸ್. ಡಮ್ಸ್ ಅನ್ನೋದು ಕೂಡ ಇನ್ಫಾರ್ಮಲ್ ವೇ ಟು ಸೇ ಸಮ್ ಒನ್ ಫೀಲಿಂಗ್ ಸ್ಯಾಡ್ ಅಥವಾ ಡಿಪ್ರೆಸ್, ತುಂಬ ಬೇಜಾರಲ್ಲಿದ್ದೆ ನಾನು, ಆ ಟೈಮಲ್ಲಿ ಅವ್ರು ನನ್ನ ಬಂದು ಭೇಟಿಯಾದರು. ಚಾಯ್ಸ್ ನೋಡಿ. ಇನ್ ಹೈ ಸ್ಪಿರಿಟ್ಸ್, ಟೂ ಬ್ಯುಸಿ. ಇನ್ ಲೋ ಸ್ಪಿರಿಟ್ಸ್, ಎಂಗೇಜ್ಡ್ ಇನ್ ಅಫಿಷಿಯಲ್ ವರ್ಕ್. ಸೊ ದ ಆನ್ಸರ್ ಈಸ್ ಇನ್ ಲೋ ಸ್ಪಿರಿಟ್ಸ್. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಐ ಜಸ್ಟ್ ಫೀಲ್ ಐ ಆಮ್ ಡೌನ್ ಇನ್ ದ ಡಮ್ಸ್. ನನಗೆ ತುಂಬ ಬೇಜಾರಾಗ್ತಿದೆ, ನನಗೆ ಸ್ಟ್ರೆಂತ್ ಅಂತ ಅನ್ನಿಸ್ತಾನೆ ಇಲ್ಲ ಅನ್ನೋ ಮೀನನ್ನ ಕೂಡ ತಗೋಬೋದು. ನೆಕ್ಸ್ಟ್, ಸುನಿಲ್ ಥಾಟ್ ಹಿಸ್ ಸ್ಕಿಲ್ ವುಡ್ ಮ್ಯಾಚ್ ಅಪ್ ಟು ಕೇಶವ್ಸ್ ಬಲ್ಕ್ ಬಟ್ ಇನ್ ದ ಫೈಟ್ ಹಿ ವಾಸ್ ಬೀಟನ್ ನೆಕ್ ಆ್ಯಂಡ್ ಕ್ರಾಪ್ ಅಂತಂದರೆ ಡಿಫೀಟ್ ಕಂಪ್ಲೀಟ್ಲಿ ಅನ್ನೋ ಮೀನನ್ನ ಅದು ಕೊಡುತ್ತೆ. ನೋಡಿ, ಸಾಫ್ಟ್ಲಿ, ಕಂಪ್ಲೀಟ್ಲಿ, ಸ್ವಿಫ್ಟ್ಲಿ, ಪ್ರೊಫೌಂಡ್ಲಿ. ಸೊ ದ ಆನ್ಸರ್ ಈಸ್ ಬಿ, ಕಂಪ್ಲೀಟ್ಲಿ. He gave his erring son a piece of his mind. A piece of his mind ಅಂತಂದರೆ ಇಲ್ಲಿ ಏನು ಮೀನ್ನ ಕೊಡುತ್ತೆ ಅಂದರೆ ಟು ಸ್ಪೀಕ್ ಸಮ್ ಒನ್ ವಿತ್ ಆ್ಯನ್ ಆ್ಯಂಗ್ರಿ, ಕೋಪದಲ್ಲಿ ಹೇಳುವಂಥದ್ದು, ಅಥವಾ ಕ್ರಿಟಿಕಲ್ ವೇ ಅಬೌಟ್ ಸಮಥಿಂಗ್ ದಟ್ ಡಿಡ್ ರಾಂಗ್. ಯಾರು ತಪ್ಪು ಮಾಡಿದಾಗ ನಾವು ಅವ್ರಿಗೆ ಹೇಳುವಂಥ ಬುದ್ಧಿವಾದದ ಮಾತುಗಳು ಅಂತೇಳಿ ಕರಿಬಹುದು. ಚಾಯ್ಸಸ್ ಏನಿದೆ ನೋಡಿ. ಅಡ್ವೈಸ್ಡ್ ಹಿಮ್, ಸ್ಕೋಲ್ಡೆಡ್ ಹಿಮ್, ಎಂಕರೇಜ್ಡ್ ಹಿಮ್, ಸಜೆಸ್ಟೆಡ್ ಅನ್ಯೂ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಸ್ಕೋಲ್ಡೆಡ್ ಹಿಮ್. ಹಿ ಸ್ಟಾಪ್ಡ್ ಮೇಕಿಂಗ್ ಸೋ ಮಚ್ ನಾಯ್ಸ್ ಬಿಕಾಸ್ ಹಿ ಗಿವನ್ ಮೀ ಎ ಪೀಸ್ ಆಫ್ ಹಿಸ್ ಮೈಂಡ್. ನಾನು ತುಂಬ ಜೋರಾಗಿ ನಾಯ್ಸ್ ಹಾಕ್ಕೊಂಡಿದ್ದೆ, ಬಟ್ ಹಾಡು ಹಾಕ್ಕೊಂಡಿದ್ದೆ, ಅವ್ನು ಬಂದುಬಿಟ್ಟು ನನಗೆ ಬೈದ, ಹಾಗಾಗಿ ಅದನ್ನು ನಾನು ಸ್ಟಾಪ್ ಮಾಡಿದೆ ಅನ್ನೋ ಮೀನಿಂಗ್ ಕೂಡ ಆಗುತ್ತೆ. ಹಿಸ್ ಬಾಸ್ ವಾಸ್ ಆಲ್ವೇಸ್ ಬ್ರೀತಿಂಗ್ ಡೌನ್ ಹಿಸ್ ನೆಕ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ರೀತಿಂಗ್ ಡೌನ್ ಅಂತಂದರೆ ವಾಚ್ ಆಲ್ ಹಿಸ್ ಆ್ಯಕ್ಷನ್ಸ್ ಕ್ಲೋಸ್ಲಿ. ನೀವೇನೇ ಮಾಡ್ತಿದ್ರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ ಮೀನಿಂಗ್. ಗಮನ ಹರಿಸು. ಚಾಯ್ಸಸ್ ನೋಡಿ. ಅಬ್ಯೂಸಿಂಗ್ ಆ್ಯಂಡ್ ಇಲ್ ಟ್ರೀಟಿಂಗ್ ಅಲ್ಲ. ವಾಚಿಂಗ್ ಆಲ್ ಹಿಸ್ ಆ್ಯಕ್ಷನ್ ಕ್ಲೋಸ್ಲಿ ಇಸ್ ದ ರೈಟ್ ಆನ್ಸರ್. ಶೌಟಿಂಗ್ ಲೌಡ್ಲಿ ಎಟ್ ಹೋಮ್ ಎಟ್ ಹಿಮ್ ಆಗಲ್ಲ. ಗಿವಿಂಗ್ ಹಿಮ್ ಸ್ಟೇನಿಯಸ್ ವರ್ಕ್ ಆಗೋದಿಲ್ಲ. ಅಂದ್ರೇನು, ಬ್ರೀತಿಂಗ್ ಡೌನ್ ಅಂತಂದರೆ ನಿಮ್ಮನ್ನು ಗಮನಿಸೋದು. ಹಿ ಈಸ್ ಬ್ರೀತಿಂಗ್ ಡೌನ್ ಇಸ್ ನೆಕ್ ಆನ್ ಎವ್ರಿಥಿಂಗ್. ಎಲ್ಲ ವಿಷಯದಲ್ಲೂ ಅವನು ಗಮನಿಸ್ತಾ ಇರ್ತಾನೆ ಅನ್ನೋ ಮೇಲಿನ ಅದು ಕೊಡತ್ತೆ. ದ ಬೆಸ್ಟ್ ಪಾಲಿಸಿ ಈಸ್ ಟು ಲೆಟ್ ಸ್ಲೀಪಿಂಗ್ ಡಾಗ್ಸ್ ಲೈ. ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಲೀಪಿಂಗ್ ಡಾಗ್ಸ್ ಲೈ ಅಂತಂದರೆ ಬೆಟರ್ ಇಗ್ನೋರ್ ಅದರ್ಸ್ ಪ್ರಾಬ್ಲಮ್ ಆರ್ ಇಗ್ನೋರ್ ಆಲ್ ದ ಪ್ರಾಬ್ಲಮ್ಸ್. ಯಾವುದೇ ಪ್ರಾಬ್ಲಮ್ ಇದ್ರೂ ಅದನ್ನು ಇಗ್ನೋರ್ ಮಾಡು. ಚಾಯ್ಸಸ್ ನೋಡಿ. ಟು ಬಿ ಲೇಬಲ್, ಟು ಬಿ ಟಾಲರೇಟ್, ಟು ಬಿ ನ್ಯೂಟ್ರಲ್, ಟು ಅವಾಯ್ಡ್ ಡಿಸ್ಕಸ್ಸಿಂಗ್ ಟ್ರಬಲ್ಸಮ್ ಮ್ಯಾಟರ್ಸ್. ಆನ್ಸರ್ ಡಿ. ಅಂತಂದರೆ ನಮಗೆ ತೊಂದರೆ ಕೊಡುವಂಥ ವಿಷಯಗಳ ಒಳಗಡೆ ನಾವು ಹೆಚ್ಚು ಹೋಗಬಾರ್ದು. ಡೋಂಟ್ ಥರ್ಸ್ಟ್ ಯುವರ್ ನೋಸ್ ಇನ್ ಟು ಮೈ ಅಫೇರ್ಸ್. ಹಾಗಂತ ಅಂದರೆ ಬೇರೆಯವರ ವಿಚಾರಗಳಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಡೋಂಟ್ ಪ್ರೇ ಇನ್ ಟು ಅದರ್ಸ್ ಅಫೇರ್ಸ್ ಅನ್ನೋ ಮೀನನ್ನ ಕೊಡುತ್ತೆ. ಚಾಯ್ಸಸ್ ನೋಡಿ. ಬಿ ಎನ್ ಅಪೋಸಿಷನ್ ಟು, ಡೀಲ್ ವಿತ್, ಅಡ್ವೈಸ್ ಮೀ ಅಬೌಟ್, ಮೆಡಲ್ ಅಫಿಷಿಯಲಿ ಇನ್. ಮಿಡಲ್ ಅಫಿಷಿಯಲ್ ಏನಂತಂದರೆ ಬೇರೆ ವಿಷಯದಲ್ಲಿ ಮೀಡಿಯೇಟರ್ ಆಗೋವಂಥದ್ದು, ಅದನ್ನು ಮಾಡಬೇಡ ಅನ್ನೋ ಮೇಲಿನ ಅದು ಕೊಡುತ್ತೆ. ಇದೇ ಥರದ ಇನ್ನೊಂದು ಇಡಿಯಮ್ ಆ್ಯಂಡ್ ಫ್ರೇಸಸ್ ಇದೆ. ಟ್ರಸ್ಟ್ ಯುವರ್ ನೋಸ್ ಅಂತ. ಟ್ರಸ್ಟ್ನ ನಂಬು. ಹಾಗಂತಂದರೆ ಫೀಲಿಂಗ್ ಇನ್ಸ್ಟೆಡ್ ಆಫ್ ಬೀಯಿಂಗ್ ಇನ್ಫ್ಲುಯೆನ್ಸ್ಡ್ ಬೈ ಪೀಪಲ್ ಆರ್ ಪೀಪಲ್ಸ್ ಒಪಿನಿಯನ್. ಬೇರೆಯವರ ಒಪಿನಿಯನ್ಗಳಿಂದ ನಾವು ಇನ್ಫ್ಲುಯೆನ್ಸ್ ಆಗುವಂಥದ್ದನ್ನು ನಾವು ಟ್ರಸ್ಟ್ ಯುವರ್ ನೋಸ್ ಅಂತ ಹೇಳಿ ಕರಿತೀವಿ. ಇದು ಕೂಡ ಒಂದು ಇಡಿಯಮ್ ಆ್ಯಂಡ್ ಫ್ರೇಸಸ್. ನೆಕ್ಸ್ಟ್ ನೋಡೋಣ. ಹಿ ಈಸ್ ನಾಟ್ ವರ್ತ್ ಇನ್ಸಾಲ್ಟ್ ಇಫ್ ಹಿ ಫೇಲ್ಸ್ ಇನ್ ದಿಸ್ ಜಂಕ್ಷರ್. ಸೊ ಇದರ ಮೀನಿಂಗ್ ಏನು? ಇದನ್ನು ನಾವು ಬೇರೆ ಬೇರೆ ಥರ ಹೇಳ್ಬೋದು. ಆ್ಯನ್ ಇನ್ಅಫಿಷಿಯೆಂಟ್ ಆರ್ ಇನ್ಕೇಪಬಲ್ ಪರ್ಸನ್, ವರ್ತ್ಲೆಸ್ ಪರ್ಸನ್ ಅನ್ನೋ ಮೀನಿಂಗ್ನ ಇದು ಕೊಡುತ್ತೆ. ಸೊ ಚಾಯ್ಸಸ್ ಏನಿದೆ ನೋಡೋಣ. ಕ್ವೈಟ್ ವರ್ತ್ಲೆಸ್, ಕ್ವೈಟ್ ಡಿಪ್ರೆಸ್ಡ್, ವೆರಿ ಪ್ರೌಡ್ ಆಫ್ ಹಿಮ್, ವೆರಿ ಸ್ಟ್ರೇಂಜ್. ಸೊ ಆನ್ಸರ್ ಈಸ್ ಕ್ವೈಟ್ ವರ್ತ್ಲೆಸ್. ಇಫ್ ಹಿ ಗೋಸ್ ಆನ್ ಡ್ರಿಂಕಿಂಗ್ ಲೈಕ್ ದ್ಯಾಟ್, as sure as egg is egg, he will have no liver left. ಡ್ಯಾಮ್ ಶ್ಯೂರ್, ಪರ್ಫೆಕ್ಟ್, ಇದು ಹಾಗೆ ಆಗುತ್ತೆ ಅಂತ ಹೇಳ್ತೀವಲ್ಲ, ಆ ಮೀನಿಂಗ್ನ ಅದು ಕೊಡುತ್ತೆ. ಸೊ ಚಾಯ್ಸಸ್ ನೋಡಿ. ಇನ್ ಕೋರ್ಸ್ ಆಫ್ ಟೈಮ್, ಇಟ್ ಈಸ್ ಅ ಫ್ಯಾಕ್ಟ್, ಕ್ವೈಟ್ ಅನ್ಸರ್ಟನ್ಲಿ, ಅನ್ಫಾರ್ಚುನೇಟ್ಲಿ. ಇಲ್ಲಿ ಆನ್ಸರ್ ಏನು? ಆಗಲೇ ನಾನು ಹೇಳಿದ್ನಲ್ಲ, ಪರ್ಫೆಕ್ಟ್ ಅನ್ನೋ ಮೀನಿಂಗ್ನ ಕೊಡುತ್ತೆ. ಸೊ ಕ್ವೈಟ್ ಸರ್ಟನ್ಲಿ ಈಸ್ ದ ರೈಟ್ ಆನ್ಸರ್.
ಸೊ ಇವತ್ತಿನ ದಿನ ತನಕ ನಾವು ಆಲ್ಮೋಸ್ಟ್ 150 ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ಡಿಸ್ಕಷನ್ ಮಾಡಿದ್ದೀವಿ. ಐ ವಿಶ್ ಇದೆಲ್ಲದೂ ಕೂಡ ನಿಮಗೆ ಎಕ್ಸಾಮ್ಸ್ಗಳಿಗೆ ಮುಂದೆ ಬರುವ ಎಲ್ಲ ಪರೀಕ್ಷೆಗಳಿಗೂ ಸಹಾಯ ಆಗಲಿ. ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ನ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್.